ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಹಾಲ್ ಆಫ್ ಲೈಟ್ ಅಂತ, ಇಲ್ಲೆಲ್ಲ ಲೈಟ್ ತುಂಬ ಚೆನ್ನಾಗಿದೆ. ನಾವು ನಮ್ಮ ಜೀವನದಲ್ಲಿ ಬೆಳಗಾಗಬೇಕು, ತುಂಬ ಇಂಪಾರ್ಟೆಂಟ್. ಕತ್ತಲೆ ಬೆಳಕು ಎರಡು ಇರ್ತದೆ ಜೀವನದಾಗೆ. ನಾವು ನಮ್ಮ ಬದುಕಿಗೆ ಬೆಳಕನ್ನು ಮಾಡಿಕೊಳ್ಳೋಕ್ಕೆ, ಬದುಕನ್ನು ಬೆಳಕನ್ನಾಗಿಸಿಕೊಳ್ಳೋದಕ್ಕೆ, ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗೋದಕ್ಕೆ ನಮ್ಮ ಸಂವಹನ ಕೌಶಲ್ಯ ತುಂಬ ಸಹಾಯ. ಹಾಗಾಗಿ ನಮ್ಮ ಪಾರ್ಟಿಸಿಪೆಂಟ್ಸ್ನ ಕೇಳ್ತಾ ಇದ್ದೀನಿ, ಏನು ಪ್ರಶ್ನೆ ಕೇಳ್ತೀರಿ ಸ್ವಾಮಿ ಅಂತ. ಯಾಕಂದರೆ ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗಲ್ಲ. ನೀವು ಪ್ರಶ್ನೆ ಕೇಳಲಿಲ್ಲ, ನಿಮ್ಗೆ ಉತ್ತರ ಸಿಗಲ್ಲ. ಓಕೆ, ಎಸ್. ನನ್ನ ಹೆಸರು ಮನೋಹರ್ ಅಂತೇಳಿ. ನನ್ನದೊಂದು ಪ್ರಶ್ನೆ ಇದೆ. ಯೂಶಲಿ ನಾವೆಲ್ಲ ಜಾಬ್ ಹೋಗ್ತಿರೋದ್ರಿಂದ ಈ ಸಂವಹನ ಸ್ಕಿಲ್ ಅನ್ನೋದೇನಿದೆಯಲ್ಲ, ಇದಕ್ಕೆ ನಾವೊಂದು ಸಪ್ರೇಟಾಗಿ ಟೈಮು ಮೀಸಲಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದರೆ ಅದು ಕಲಿಬೇಕಂತ ಒಂದು ಇದೆ, ಉಚಿತನ ಇದೆ. ಬಟ್ ಒಂದು ಪರ್ಟಿಕ್ಯುಲರ್ ಟೈಮ್ ಅನ್ನೋದು ನಮಗೆ ಅದು ಕೂಡ್ ಬರ್ತಾ ಇಲ್ಲ. ಸೊ ಯಾವ ಟೈಮ್ ಸ್ನೇಹಿತರೆ, ಎಷ್ಟು ನನ್ನಿಂದ ಡೊನಾಲ್ಡ್ ಟ್ರಂಪ್ ಅವ್ರಿಗೂ ನರೇಂದ್ರ ಮೋದಿಜಿಯವ್ರಿಗೂ ಇರೋದು 24 ಗಂಟೆ. ಸೊ ನಾವು ನೀವು ಸಂವಹನ ಕೌಶಲ್ಯ ಕಲಿಯೋದಕ್ಕಿಂತ ಮುಂಚೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿ. ಲೈಫಲ್ಲಿ ನನಗೆ ಈ ಪ್ಯಾಷನ್ ಟ್ರೈನಿಂಗ್ ಇಷ್ಟ. ಗೌರ್ಮೆಂಟ್ ಜಾಬ್ ರಿಸೈನ್ ಮಾಡೋಕ್ಕೆ ಪ್ರಿಪೇರ್ ಆದೆ 1-2 ವರ್ಷ. ಆಮೇಲೆ ಪರವಾಗಿಲ್ಲ ಅಂತ ಕಂಫರ್ಟಬಲ್ ಅನಿಸಿದ ಮೇಲೆ ರಿಸೈನ್ ಮಾಡಿದೆ. ಓಕೆ, ಬಿಕಾಸ್ ನನಗೆ ವ್ಯಾಲ್ಯೂ ಆಫ್ ಟೈಮ್ ಅರ್ಥ ಆಯಿತು. ಸೊ ನಿಮ್ಗೆ ಅದು ಅರ್ಥ ಆಗಬೇಕು. ಲಿವಿಂಗ್ ಇನ್ ದ ಪ್ರೆಸೆಂಟ್ ಅರ್ಥ ಆಗಬೇಕು. ನಮ್ಮ ಲೈಫ್ ಏನಿದ್ರು ಡಿ ಒ ಬಿ ಡೇಟ್ ಆಫ್ ಬರ್ತ್ ಮತ್ತು ಡೇಟ್ ಆಫ್ ಡೆತ್ ಇವೆರಡರ ನಡುವೆ ಅದು ಅರ್ಥ ಮಾಡ್ಕೊಂಡು ಇರೋದ್ರೊಳಗಡೆ ನಾನು ಏನು ಮಾಡಬೇಕು, ನನಗೆ ಇಷ್ಟೇ ಕೆಲಸ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟಿಂದ ಕಮ್ಯುನಿಕೇಷನ್ ಹೋಗಿ ನಿಮ್ಗೆ ಈಸಿ ಆಗ್ತದೆ. ಎಸ್ ಸರ್, ನೆಕ್ಸ್ಟ್. ಆಮೇಲೆ ನೋಡೋಣ. ಸರ್ ಎಲ್ಲರಿಗೂ ನಮಸ್ಕಾರ. ಸರ್, ನನ್ನ ಹೆಸರು ವಿಕಾಸ್. ಈ 3 ದಿನದ ವಸತಿ ಶಿಬಿರದಲ್ಲಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಬಗ್ಗೆ ಕಲಿಯಕ್ಕೆ ಬಂದಿದ್ದೀವಿ. ಯಾಕೆಂದ್ರೆ ಮುಖ್ಯವಾಗಿ ನಾವು ಭಾಷಣ ಕಲೆ, ಮಾತುಗಾರಿಕೆ ಪ್ರಶ್ನೆ ಅಷ್ಟೇ ಕೇಳಬೇಕು. ಹಾಂ ಸರ್, ಮಾತುಗಾರಿಕೆ ಕಲೆ ಇದನ್ನೆಲ್ಲ ಯಾವ ಟೈಮ್ ಸ್ಟಾರ್ಟ್ ಅಲ್ಲಿ ನಾವು ಮುಗಿಸ್ಬೋದು. ನಾವೆಲ್ಲರೂ ಕಲೀಲಿಕ್ಕೆ ಹೆಚ್ಚು ಭಾಷಣಕಾರರಾಗಿ ನೀವು ಮಾತುಗಾರಿಕೆ ಮಾತಾಡ್ತಾರೆ, ಅದೇ ರೀತಿಯಾಗಿ ನಾವು ಎಷ್ಟು ಸಮಯ ಬೇಕಾಗ್ತದೆ, ನೀವು ಎಷ್ಟು ಪ್ರಾವೀಣ್ಯತೆಯನ್ನು ಪಡೆಯಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 40 ವರ್ಷಗಳಿಂದ ವಿದ್ಯಾರ್ಥಿಯಾಗಿದ್ದೇನೆ. ಹಾಗಾಗಿ ಕರ್ನಾಟಕದಲ್ಲಿ ಒಬ್ಬ ಭಾಷಣಕಾರ ಇವರು ಮಾತು ಕೇಳ್ಬೋದು, ಇವ್ರ ಹತ್ರ ಕಲಿಬೋದು ಅಂತಾರೆ. ಕೆಲವರು ಒಂದೇ ದಿನದಲ್ಲಿ ಕಲಿಯುತ್ತಾರೆ, ಕೆಲವರು 1 ಗಂಟೆಯಲ್ಲಿ ಕಲಿಯುತ್ತಾರೆ, ಕೆಲವರು 1 ವರ್ಷ, ಕೆಲವರು 10 ವರ್ಷ, ಕೆಲವರು 50 ವರ್ಷ. ಗೊತ್ತಿಲ್ಲ ನನಗೆ. ದಟ್ಸ್ ಲೆಫ್ಟ್ ಟು ಯು. ನೀವೆಷ್ಟು ಟೈಮ್ ಕೊಡ್ತೀರಿ, ನೀವು ಅದಕ್ಕೆ ಎಷ್ಟು ಗಮನ ಕೊಡ್ತೀರಿ, ಕಾಳಜಿ ಕೊಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್, ನೆಕ್ಸ್ಟ್ ಸರ್. ಹೆಸರು ಪ್ರಶ್ನೆ. ನನ್ನ ಹೆಸರು ಪ್ರವೀಣ್ ಅಂತ. ಸರ್, 15 ನಿಮಿಷ ಅಥವಾ 30 ನಿಮಿಷ ಭಾಷಣ ಮಾಡಲಿಕ್ಕೆ ಯಾವ ಥರ ಸ್ಟ್ರಾಟಜಿ ನಾವು ಅಳವಡಿಸ್ಬೋದು? ಏನಿಲ್ಲ, ಬದುಕಿನ ಚೆನ್ನಾಗಿ ಅನುಭವಿಸ್ತಾ ಇದ್ರೆ ಬದುಕಿನ ಅನುಭವ ಹಿಡ್ಕೊಂಡು ಹೋದ್ರೆ ಆಗುತ್ತೆ. ಯಾವ ಸ್ಟ್ರಾಟಜಿನೂ ಬೇಡ. ಪ್ರವೀಣ್, ಹೆಸರಲ್ಲಿ ಪ್ರವೀಣ್ ಇದೆ. ಪ್ರಾವೀಣ್ಯತೆ ಇದ್ರೆ ಸ್ಮೈಲ್ ಮಾಡ್ತಾ ಇದ್ದೀರಾ? ಪ್ರವೀಣ್ ಅವ್ರು ಹೆಂಗೆ ಸ್ಮೈಲ್ ಮಾಡ್ತಾರೆ? ಬದುಕನ್ನು ಅನುಭವಿಸೋದನ್ನು ಕಲೀರಿ. ಆ ಅನುಭವನೇ ಹೇಳ್ತಾ ಬನ್ನಿ, ಅದಷ್ಟು ಸಾಕು. ನಡೆ ಮತ್ತು ನುಡಿ ಒಂದಾದಾಗ ನಾನು ನೆನಪಿಟ್ಕೊಳ್ಳೋದೇ ಬೇಕಿಲ್ಲ. ನಾನು ನುಡಿದದ್ದನ್ನು, ನಾನು ಮಾಡಿದ್ದನ್ನು ನಾನು ನುಡಿಯುತ್ತಾ ಹೋಗುತ್ತೇನೆ. ಲಿವ್ ಯುವರ್ ಲೈಫ್ ಇನ್ ಎ ಬಿಗರ್ ವೇ. ನನ್ನ ಹೆಸರು ಸಿದ್ದಣ್ಣ ಅಂತೇಳಿ. ಸಬ್ಕಾನ್ಷಿಯಸ್ ಮೈಂಡನ್ನು ಬೆಳೆಸ್ಕೊಳ್ಳೋ ಒಂದು ಬಗೆಯ ಶಕ್ತಿ, ಅದರ ಶಕ್ತಿಯನ್ನು ಬೀಯಿಂಗ್ ಇನ್ ದ ಪ್ರೆಸೆಂಟ್. ಪ್ರತಿಯೊಂದು ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಜೊತೆನೇ 100% ಇದ್ದು ಕೇಳಿಸ್ಕೊಂಡ್ರೆ ಏನು ಸಿದ್ದಣ್ಣ ಹಿಂಗೆ ಹೇಳಿದ್ರು, ಪ್ರಶ್ನೆ ಕೇಳಿದೆ, ಸಿದ್ದಣ್ಣ ಹಿಂಗಿದ್ದಾರೆ, ಮೋದಿ ಫೋಟೋ ಹಾಕಿದ್ದಾರೆ, ಅವ್ರ ಫೋಟೋಗ್ರಫಿ ಇದೆ ಕ್ಲಾಸಲ್ಲಿ ಸ್ವಲ್ಪ. ನನ್ನ ನೆಕ್ಸ್ಟ್ ಸ್ಪೀಕರ್ ಆದರೆ ಆ ಫೋಟೋಗ್ರಫಿ ಕ್ಲಾಸ್ ನೆಕ್ಸ್ಟ್ ಟೈಮ್ ಅವಾಯ್ಡ್ ಮಾಡಿ ಅಂತ ಹೇಳೋದ್ರ ಜೊತೆಗೆ ಈ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನಿಲ್ಲ. ಕಾನ್ಷಿಯಸ್ ಮೈಂಡಲ್ಲಿ ನಾವು ಕಾನ್ಷಿಯಸ್ ಆಗಿ ಯಾವುದನ್ನೇ ಆದರೂ ನೋಡ್ತಾ ಇದ್ದಾಗ ಅವೆಲ್ಲವೂ ಒಳಗಡೆ ಹೊರಗುತ್ತೆ. ನಮಗೆ ಸಮಯ ಸಂದರ್ಭ ತಕ್ಕನಾಗಿ ಟಕ್ ಅಂತ ನೆನಪು ಮಾಡುತ್ತೆ. ಹೇ ಜಯಪ್ರಕಾಶ್, ಇದು ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ 8ನೇ ಬಾರಿಗೆ ಬಂದಿದೆಯಾ? ಅದಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗೋಕೆ ಒಂದ್ಸರಿ ಬಂದಿದ್ದೆ. ಇನ್ನೊಬ್ರು MLA ಆಗಬೇಕು ಅಂತ ಅವರೊಂದು ಹೋಟ್ಲು ರೂಮ್ ಮಾಡಬಹುದು, ಇಲ್ಲೇ ಇದ್ಬಿಡೋಣ ಅಂತ ಒಂದಿನ ಇನ್ನೊಂದು ರೂಮಲ್ಲಿ ಅಡ್ಮಿನಿಸ್ಟ್ರೇಷನ್ ಬ್ಲಾಕಲ್ಲಿ ಉಳ್ಕೊಂಡಿದ್ದೆ. ನಮ್ಮ ಮೈಂಡ್ ಏನು ಮಾಡುತ್ತೆ ಅದನ್ನೆಲ್ಲ ನೆನಪಿಸು. ಈಗ ಬಸವರಾಜ್ ತಿಂಡೂರು ಬಂದರು, ಅವ್ರು 3 ದಿನನೂ ಇದ್ದರು ಎಲ್ಲರ ಜೊತೆ. ನಾನು ಅವರು ನಮ್ಮ ಜೊತೆ ಕೋ ಫ್ಯಾಕಲ್ಟಿ ಥರ ಬಳಸ್ಕೊಂಡೆ.
ಅವರು ಅಷ್ಟು ಉತ್ಸಾಹದಿಂದ ಭಾಗವಹಿಸಿದ್ರು. ಅವ್ರಿಗೆ ಸರಿ ಬಂದರು ಅನಿಸುತ್ತೆ ಅಂದರೆ ಅದು ವಾಪಸ್ ತಂದು ಕೊಡುತ್ತೆ ಸುತ್ತ ಮನಸ್ಸು. ಜೊತೆಗೆ ನನ್ನ ವಿಡಿಯೋ ಸಬ್ಕಾನ್ಷಿಯಸ್ ಮೈಂಡ್ ನೋಡಿ ಡೀಟೇಲ್ ಆಗಿ 40-45 ನಿಮಿಷ ಮಾತಾಡಿದ್ದೀನಿ. ಅದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ನಾನೇ ಮೂಲಂಗಿ ಅಂತ ಹೇಳ್ತೀನಿ ಸರ್. ನಾನು ಒಂದು ವಿಷಯ ಇಟ್ಕೊಂಡಿರ್ತೀನಿ ಭಾಷಣ ಮಾಡಬೇಕಂತೇಳಿ. ಅದು ಚಿಕ್ಕದಾಗಿ ಮಾಡೋಕ್ಕೆ ಸಜೆಷನ್ ಇತ್ತು. ಚಿಕ್ಕದಾಗಿ ಮಾಡಿದ್ರಿಂದ ಸ್ವಲ್ಪ ಸೋಷಿಯಲ್ ಮೀಡಿಯಾ ಒಳಗೆ ಹೋಗ್ತಾವೆ, ನೋಡೋಕೆ ಅನುಕೂಲ ಆಗುತ್ತೆ. ಬಟ್ ಅದು ವಿಷಯನ ಪೂರ್ತಿ ನಮ್ಗೆ ಹೇಳಕ್ ಬರಲ್ಲ, ಚಿಕ್ಕದಾಗಿ ಮಾಡೋದು ಕಷ್ಟ ಆಗ್ತದೆ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ, ಬೇಂದ್ರೆ ಮುರಸ. ಈಗ ನನ್ನ ದೂರದರ್ಶನ್ ಫ್ರೆಂಡು ಇವರು ಬಂದಿರೋ ನನ್ನ ಜೊತೆಗೆ ಸುದರ್ಶನ್ JP 40 ಸೆಕೆಂಡ್ ಮಾಡುವುದು ಸರಿಯಾಗಿ ಗೊತ್ತಾಗ. ಈಗ ಶಾರ್ಟ್ಸು ಅವೆಲ್ಲರಿಗೂ 1 to 3 minutes ಇದೆ. ಯು ವರ್ಕ್ ಆನ್ 40 seconds. ಈಗಿನ ಜನ್ರೇಷನ್ನು ಇಷ್ಟಪಡ್ತಾರೆ ಅಂತ ಅದೇ ಚಾಲೆಂಜಿಂಗ್, ಅದೇ ನಾವು ತಪ್ಕೋಬೇಕಾಗಿರೋದು. ಆವಾಗ 40 ಸೆಕೆಂಡಲ್ಲಿ ನೀವು ಮಾತಾಡೋದಕ್ಕೆ ಸಿಕ್ಕಾಪಡೆ ಪ್ರಿಪೇರ್ ಆಗ್ತೀರಿ, ಚಿಕ್ಕದಾಗಿ ಮಾಡ್ತೀರಿ, ದೊಡ್ಡ ವಾಕ್ಯಗಳನ್ನು ತುಂಡರಿಸ್ತೀರಿ. ಹನಿಗವಿತೆ ಯಶಸ್ವಿ ಆಗಲಿವೆ, ಚುಟುಕುಗಳು ಯಶಸ್ವಿ ಆಗಲಿವೆ, ದೊಡ್ಡ ಕವನಗಳು, ಸುದೀರ್ಘ ಕವನಗಳು ಕೆಲವರು ಕಾವ್ಯದ ವಿದ್ಯಾರ್ಥಿಗಳು ಇಷ್ಟಪಡ್ತಾರೆ. ಆದರೆ ನಮ್ಮಂಥವರು ಜರ್ಮನಿ ಶಿವಶಂಕರ ನಿಗವಿತೆ ಹೇಳೋದಿಲ್ಲ. 16 ವರ್ಷ ನೆರಳಾಗಿ ನಿಂತವರ ತೊಲೆಯಾಗಿ ಉಳಿಯಿತು 100 ವರ್ಷ, 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 100 ದಿವಸ. ಇಡೀ ಸಾರ ಹೇಳಕ್ಕೆ ಸಾಧ್ಯ. ಆ ಥರ ವ್ಯಾಡು ವರ್ಕ್. ನಿಮಗೆ 40 ಸೆಕೆಂಡ್ 1 ನಿಮಿಷ ಮಾತಾಡೋದು ಕಲಿತ್ರೆ 1 ಗಂಟೆ ಆರಾಮಾಗಿ ಮಾತಾಡ್ತೀವಿ. ಎಸ್ ಸರ್. ನನ್ನ ಹೆಸರು ಶಂಕರ್. ಎಸ್ ಶಂಕರ್. ನನ್ನ ಪ್ರಶ್ನೆ ಬಂದು ಕಂಟಿನ್ಯೂ ಫ್ಲೋ ಇಂದ ಮಾತಾಡ್ಬೇಕು ಅಂದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು ಸರ್ ನಾವು? ಕಂಟಿನ್ಯೂ ಏನಿಲ್ಲ, ಟೆನ್ಷನ್ ಫ್ರೀ ಆಗಿರಬೇಕು. ಅಡ್ಗೆನ ಹೋಗ್ಬಾರ್ದು. ನಿಮ್ಮ ಥರ ಅಲ್ಲಿ ಇಲ್ಲಿ ಅಡ್ಡದಡ್ಡಿ ಆ ಕಡೆ ಈ ಕಡೆ ಮೈಂಡು ಇನ್ನೊಬ್ಬರನ್ನ ಕೆಡಿಸಿ ಎಲ್ಲ ಹೋಗ್ಬಾರ್ದು. ಎಲ್ಲಿರ್ತೀರಿ ಅಲ್ಲೇ ಇರಬೇಕು. ಇನ್ವಾಲ್ವ್ ಟು ಎವಾಲ್ವ್. ನೀವು ಇನ್ವಾಲ್ವ್ ಆಗಲಿಲ್ಲ ಅಂದರೆ ಇವಾಲ್ವ್ ಆಗಲ್ಲ. ದಟ್ಸ್ ಇಟ್. ಎಸ್ ನೆಕ್ಸ್ಟ್. ನನ್ನ ಹೆಸರು ಗುರುರಾಜು ಸರ್. ಸಭೆ ಸಮಾರಂಭಗಳಲ್ಲಿ ಪ್ರಾಸ್ತಾವಿಕ ನುಡಿ ಅಂತಾರೆ, ಅದು ಹೇಗಿರಬೇಕು, ಎಷ್ಟಿರಬೇಕು? ಪ್ರಾಸ್ತಾವಿಕ ನುಡಿ. ಈಗ ನಮ್ಮ ಈ ಒಂದು ಶಿಬಿರಕ್ಕೆ ಬಂದರೆ ಆತ್ಮೀಯರೇ, ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿ ಸಮೀಪ ಇರುವ ಈ ಒಂದು ತಾಣಕ್ಕೆ ತಾವೆಲ್ಲ ಬಂದಿದ್ದೀರಿ. ನಾನು ಕಳೆದ 7 ಶಿಬಿರಗಳನ್ನು ಇಲ್ಲಿ ನಡೆಸಿ 8ನೇ ಶಿಬಿರ ನಾನು ನಿಮ್ಮ ಜೊತೆ ಇದ್ದೇನೆ. ನನ್ನ ಜೊತೆಗೆ ಕೆಲವೊಂದು ನಮ್ಮ ಆತ್ಮೀಯರು ಸ್ನೇಹಿತರು ಕೂಡ ಬಂದು ತರಬೇತಿಯನ್ನು ಮಾಡಲಿದ್ದಾರೆ. ಈ ಒಂದು ಜಾಗ ಇದೆಯಲ್ಲ, ಮ್ಯಾನೇಜ್ ಅನ್ನುವಂತಹ ಒಬ್ಬ ಮಹಿಳೆ ತಾನು ಕನಸು ಕಂಡು ಒಂದು ಪುಟ್ಟ ಸ್ವರ್ಗವನ್ನು ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಈ 3 ದಿನದಲ್ಲಿ ನಿಮಗೆ ಕೆಲವೊಂದು ಚಟುವಟಿಕೆಗಳಿರುತ್ತೆ. ನಾನು ಇದನ್ನು ಫೆಸಿಲಿಟೇಷನ್ ಮೆಥಡ್ ಅಂತ ಹೇಳ್ತೇನೆ. ಇಲ್ಲಿ ನಿಮಗೆ ನನ್ನ ಅನುಭವದ ಆಧಾರದ ಮೇಲೆ, ನನ್ನ ಇಡೀ 30-30+ years ಆಫ್ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಏನು ಬೇಕು ಅನ್ನುವುದನ್ನು ನಾನು ಗ್ರಹಿಸಿ ನಿಮಗೆ ನೀಡುತ್ತಾ, ಉಣಬಡಿಸುತ್ತಾ, ಅರ್ಥ ಮಾಡಿಸುತ್ತೇನೆ. ಆಗ ಈ ಒಂದು ವೇದಿಕೆ ಸಾಧ್ಯ ಆಗ್ತದೆ. ನೀವು ಈ 3 ದಿನ ನಮ್ಮ ಜೊತೆಗೆ ಇರಿ ಸ್ನೇಹಿತರೆ, ನಿಮಗೆ ಲಾಭ ಆಗ್ತದೆ. ಐ ವಿಶ್ ಆಲ್ ದ ಬೆಸ್ಟ್. ಇದು ಪ್ರಾಸ್ತಾವಿಕ ನುಡಿ. ನೆಕ್ಸ್ಟ್. ನಮಸ್ಕಾರ ಸರ್, ನಾನು ಶರಣಬಸಪ್ಪ. ಸಭಾ ಕಾರ್ಯಕ್ರಮದಲ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಉದ್ದೇಶವೇನು? ಜ್ಯೋತಿ ಬೆಳಗಿಸೋದು ನಮ್ಮ ಎಸ್ಪೆಷಲಿ ಹಿಂದೂ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗುವುದು. ಯಾವಾಗ ನಾವು ಡಾರ್ಕಲ್ಲಿ ಇರ್ತೀವಿ ಅದು ಒಂದು ಜ್ಞಾನದ ಸಂಕೇತ. ಈ ಒಂದು ವೇದಿಕೆಯಲ್ಲಿ ನಡೆಯುವ ಸಮಾರಂಭದ ವತಿಯಿಂದ ನಾವು ಜ್ಞಾನವನ್ನ ಹರಡುತ್ತೇವೆ. ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿಯನ್ನ ಬೆಳಗುವ ಹಾಗೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿ ಜ್ಞಾನವನ್ನ ಪಸರಿಸಲಿ. DS ಕರ್ಕಿ ಬರೆದ ಕವನ ಹಚ್ಚೇವು ಕನ್ನಡದ ದೀಪ. ಅಂದ್ರೆ ಅವರ ಒಂದು ಮೀನಿಂಗ್ ಏನಿತ್ತು ಅಂದ್ರೆ, ನೀವು ಕನ್ನಡವನ್ನೇ ದೀಪದ ರೂಪದಲ್ಲಿ ಬೆಳಗಿ, ನೀವೆಲ್ಲರೂ ಆ ಒಂದು ದೀಪದ ಬತ್ತಿಯಾಗಿ ಎನ್ನುವ ಸಂದೇಶವನ್ನ ನಮ್ಮ ಕವಿ DS ಕರ್ಕಿ ಹೇಳಿದರು. ಹಚ್ಚೇವು ಕನ್ನಡದ ದೀಪ ಕೆಲವೊಂದು ಸಂದರ್ಭದಲ್ಲಿ ಬಳಸ್ಕೊತೀವಿ, ಅಥವಾ ಯಾವುದಾದ್ರೂ ಒಂದು ಭಕ್ತಿಗೀತೆಯನ್ನು ಆ ಸಂದರ್ಭದಲ್ಲಿ ಬಳಸ್ಕೊಡ್ತೇವೆ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಂದು ಶುಭಾರಂಭ ಇರಲಿ ಅನ್ನೋದು ಮುಖ್ಯ ಉದ್ದೇಶ. ಎಸ್ ಸರ್.
ಹಾಂ ನನ್ನ ಹೆಸರು ವೀರ ಹನುಮಂತ ಸರ್. ಕಮ್ಯುನಿಕೇಶನ್ ಆಗಿಲ್ವಾ? ಆಫ್ ಆಯ್ತಾ ಅದು? ಫಸ್ಟ್ ಆನ್ ಮಾಡಿ. ಚೆಕ್ ಮಾಡಿ. ಇಲ್ಲ ಆನ್ ಮಾಡಿ ಬೇಗ. ಹಾಂ ಆನ್ ಆಗಿದೆಯಾ ಆಫ್ ಆಗಿದೆಯಾ ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್. ಸರ್, ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ವ, ಅವ್ರಿಗೆ ಏನು ಗೊತ್ತಿರೋದಿಲ್ಲ ಸ್ಟಾರ್ಟಿಂಗಲ್ಲಿ. ಅವ್ನಿಗೆ ಯಾವ್ಯಾವ ಸ್ಟೆಪ್, ಅವ್ನಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾವ್ಯಾವ ಸ್ಟೆಪ್ಪಲ್ಲಿ ನಾವು ಅವನು ಬಂದರೆ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡ್ಬೋದು. ನಾನು ನನ್ನ ಅನುಭವದಲ್ಲಿ 6 ಅಂಶಗಳನ್ನು ನೀಡಿದ್ದೇನೆ. 3 ಇನ್ಪುಟ್ಸ್ ಅಂಡ್ 3 ಔಟ್ಪುಟ್ಸ್ ಅಂತ. 3 ಇನ್ಪುಟ್ಸ್ ಅಂದರೆ ಯಾವುದು ಅಂದರೆ ಆಲಿಸುವಿಕೆ, ಲಿಸ್ನಿಂಗ್, ವ್ಯೂಯಿಂಗ್, ನೋಡುವಿಕೆ, ನೋಡೋದು, ಓದುವಿಕೆ, ರೀಡಿಂಗ್. ಅಂದರೆ ಇವೆರಡು ಕಣ್ಣನ್ನ ಮೇಲೆ ಡಿಪೆಂಡ್ ಆಗಿದೆ, ಒಂದು ಕಿವಿಯ ಮೇಲೆ ಡಿಪೆಂಡ್ ಆಗಿದೆ. ಇವೆಲ್ಲವೂ ಏನಾಗ್ತದೆ, ನಮ್ಮ ಕಣ್ಣು, ಕಿವಿ ಇವೆಲ್ಲ ನಮ್ಮ ಹಾರ್ಡ್ ಡಿಸ್ಕ್ ಮೆಮೊರಿ ಪವರ್ ಇಲ್ಲಿದೆ. ಹಾರ್ಡ್ ಡಿಸ್ಕಿಗೆ ಇನ್ಫಾರ್ಮೇಶನ್ ಕಳಿಸ್ತವೆ. ಇದು ಇನ್ಪುಟ್ಸ್. 3 ಔಟ್ಪುಟ್ಸ್ ನಾನು ಮಾತಾಡ್ತಾ ಇದ್ದೇನೆ. ಇನ್ನೊಂದು 2ನೇದು ಬರೆಯೋದು, ದ ಪವರ್ ಆಫ್ ಮ್ಯಾನ್. 3ನೇದು ಬಾಡಿ ಲ್ಯಾಂಗ್ವೇಜ್. ನಾನು ಮಾತಾಡಬೇಕಾದ್ರೆ ಸ್ವಾಭಾವಿಕವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಹಿಂದೆ ಬರ್ತಾ ಇದ್ದೀನಿ, ಮುಂದೆ ಬರ್ತಾ ಇದ್ದೀನಿ, ನಾನು ನಿಂತಿದ್ದೀನಿ, ನನ್ನ ಇಡೀ ದೇಹ ಮೂಮೆಂಟ್ ಇದೆ. ಈ ಶಾರೀರಿಕ ಭಾಷೆಯನ್ನು ಅರಿಯೋದು. 3 + 3 6 ಪಾಯಿಂಟ್ಸ್. ಇಟ್ಸ್ ಎನಫ್ ಫಾರ್ ಯುವರ್ ಕಮ್ಯುನಿಕೇಶನ್ ಲರ್ನಿಂಗ್. ಓಕೆ, ನೆಕ್ಸ್ಟ್. ಸರ್, ನನ್ನ ಹೆಸರು ಬೇರೇಂದ್ರ ಕುಮಾರ್ ಅಂತ ಹೇಳಿ. ಸಂವಹನದಲ್ಲಿ ಬೇಡವಾದ ವಿಷಯವನ್ನು ತಡೆಯುವುದು ಹೇಗೆ? ಬೇಡವಾದ ವಿಷಯಗಳನ್ನು ತಡೆಯಬೇಕು ಅಂದರೆ ನನಗೇನು ಬೇಕೋ ಅದನ್ನು ಮಾಡುತ್ತಿರಬೇಕು. ನನಗೇನು ಬೇಕು ಎನ್ನುವುದರ ಬಗ್ಗೆ ಚಿಂತೆ ಮಾಡಬೇಕು. ಬೇಡಗಳು ಬೇಡ ಎನ್ನಬೇಕು. ನಕಾರಾತ್ಮಕತೆ ಗೊತ್ತಿರಲಿ, ಸಕಾರಾತ್ಮಕತೆ ನಾವೆಲ್ಲ ಪಾಲಿಸೋಣ ಅಂತ ನಾನು ಒಂದು ವಾಕ್ಯ ರಚನೆ ಮಾಡಿದ್ದೇನೆ. ಅಂದರೆ ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು. ಯಾವಾಗ ಪಾಸಿಟಿವಿಟಿ ಜಾಸ್ತಿ ಇನ್ವಾಲ್ವ್ ಆಗ್ತೀವಿ, ನನ್ನಲ್ಲಿ ಪಾಸಿಟಿವಿಟಿ ಜಾಸ್ತಿ ಹೋಗ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಲೋಟ ಇದೆ, ಆ ಲೋಟದಲ್ಲಿ ನಕಾರಾತ್ಮಕತೆ ಇದೆ ಅಂದ್ಕೊಳ್ಳೋಣ. ನಾನು ಸಕಾರಾತ್ಮಕತೆ ಎಂಬ ನೀರನ್ನು ನಿಧಾನವಾಗಿ ಹಾಕುತ್ತಿದ್ದರೆ ಆ ನಕಾರಾತ್ಮಕತೆ ಒಂದೇ ಸರಿ ಹೋಗಲ್ಲ. ನೀವೆಷ್ಟು ನೀರು ಹಾಕ್ತಾನೇ ಇದ್ದರೆ ನಿಧಾನಕ್ಕೆ ನಕಾರಾತ್ಮಕತೆ ಹೊರಗಡೆ ಹೋಗ್ತದೆ. ಓಕೆ, ಸೊ ಆ ಥರ ನಾನು ಹೆಚ್ಚು ಪಾಸಿಟಿವಿಟಿ ಆ್ಯಡ್ ಮಾಡ್ತಾ ಹೋದರೆ ಆಟೋಮೆಟಿಕಲಿ ನಕಾರಾತ್ಮಕತೆ ಹಿಂದೆ ಸರಿ. ಓಕೆ, ಎಸ್ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್, ನಾನು ಕುಮಾರಸ್ವಾಮಿ ಅಂತ. ಹೌ ಟು ಓವರ್ಕಮ್ ಸ್ಟೇಜ್ ಫಿಯರ್. ಹೌ ಟು ಓವರ್ಕಮ್ ಸ್ಟೇಜ್ ಫಿಯರ್. ಸ್ಟೇಜು ಅಂದರೆ ಅಯ್ಯೋ ಅಂತ ಅನ್ಕಡಿ, ಎದುರುಗಡೆ ಸ್ಟೇಜ್ ಇರುತ್ತೆ ನನಗೋಸ್ಕರ, ಇದು ಫ್ರೆಂಡ್ ಅನ್ಕೊಂಡು ಹೋಗ್ತಾ ಬರ್ತಾ ಮಾಡ್ತಾ ಇದ್ರೆ ನೀವು ಅದು ಇಷ್ಟಪಡಬೇಕು, ಪ್ರೀತಿಸ್ಬೇಕು ಅಷ್ಟೇ. ಎಷ್ಟು ದಿನ ಬರೀ ಭಯ ಪಡ್ಕೊಂಡು ಯಾರ ವಿಲನ್ ಅಂದ್ಕೊಂಡಿದ್ದೀರಾ, ಗರ್ಲ್ ಫ್ರೆಂಡ್ ಒಂದು ಕಡೆ, ಲವರ್ ಒಂದು ಕಡೆ, ಅಥವಾ ವೈಫ್ ಒಂದು ಕಡೆ. That's it. You start loving the stage, fear will vanish. ಒಂಚೂರು ಮೈಕಿಂಗ್ ಇಟ್ಬಿಡಿ ಅಷ್ಟೇ, ನಿಮ್ಮ ಕಡೆಗೆ ಇಟ್ಬಿಡಿ ಅಷ್ಟೇ. ಬಾಡಿ ಲ್ಯಾಂಗ್ವೇಜ್ ಮಾತಾಡ್ತಿರುವಾಗ ಕೆಲವೊಮ್ಮೆ ಬಾಡಿ ಲ್ಯಾಂಗ್ವೇಜ್ ನಮಗೆ ಗೊತ್ತಿಲ್ದಂಗೆ ಹೊರಟೋಗ್ಬಿಟ್ಟಿರುತ್ತೆ. ಬಟ್ ಆಮೇಲೆ ಯೋಚನೆ ಮಾಡ್ತೀವಿ, ಎಲ್ಲೋ ಒಂದು ಕಡೆ ರಾಂಗ್ ಮಾಡಿದ್ವಿ. ನಮಗೆಲ್ಲೋ ಗೊತ್ತಿದ್ದಂಗೆ ಹೋಗೋದೇನೆ ನ್ಯಾಚುರಲ್ ವೇ. ನಮಗೆ ಗೊತ್ತಿಲ್ದಂಗೆ ಹೋಗ್ಬೇಕು. ಅಲ್ಲೇನಾದ್ರು ತಪ್ಪು ಬಾಡಿ ಲ್ಯಾಂಗ್ವೇಜ್ ಇದ್ರೆ ಮಾತ್ರ ಕರೆಕ್ಟ್ ಮಾಡ್ಕೋಬೇಕು. ಕೆಲವರು ಏನೇನೋ ಕೈ ಸನ್ನೆ ಎಲ್ಲ ತೋರಿಸ್ತಾರಲ್ಲ, ಅದು ಯಾವುದು ನಕಾರಾತ್ಮಕತೆ, ಯಾವುದು ಈಗ ಅಂಪೈರ್ ಎಲ್ಲ ಯೆಲ್ಲೋ ಕಾರ್ಡು ರೆಡ್ ಕಾರ್ಡು ಕೊಟ್ಟು ಕಳಿಸ್ತಾರೆ, ಇದು ಐಡಿಯಾ ಇರಬೇಕಷ್ಟೇ. ಓಕೆ, ಸೊ ಅದರ್ವೈಸ್ ಉಳಿದಿದ್ದೆಲ್ಲ ನೀವು ನ್ಯಾಚುರಲ್ ಆಗಿ ಹೆಂಗೆ ಹೋಗುತ್ತೋ, ಈಗ ನಾನು ಹೆಂಗೆ ಹೋಗುತ್ತೆ, ಈ ಕಡೆ ಹೋದಾಗ ಹಿಂಗೆ ಹೋಗ್ತೀನಿ ಹಂಗೆ ಹೋಗಿ ಅಂತಲೇ ಹೇಳೋದು ಪಾಠ. ಹೆಂಗೆಂಗೋ ಹೋಗುತ್ತೆ ಅಂದರೆ ಸ್ವಲ್ಪ ಹುಷಾರಾಗಿತ್ತು. ಈಗ ಅವ್ರು ಹೆಂಗೆಂಗೋ ಜಾಸ್ತಿ ಮಾತಾಡಿದ್ರು ಅಂತ ಇಲ್ಲ ಕಟ್ ಮಾಡಿದ್ದೆ ಅಲ್ವಾ. ಸೊ ಜಾಸ್ತಿ ಮಾಡ್ತಾ ಇದ್ದಾಗ ನಮ್ಮಂತ ಟ್ರೈನಿಂಗಿಗೆ ಬಂದಾಗ ನಾವು ಅದಕ್ಕೋಸ್ಕರನೇ ಟ್ರೈನಿಂಗ್ ಆ್ಯಂಡ್ ಮೆಂಟರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ. ಎಸ್ ಸರ್. ಮನಸ್ಥಿತಿ ಎಷ್ಟು ಇಂಪಾರ್ಟೆಂಟ್ ಸರ್ ಕಮ್ಯುನಿಕೇಶನ್? ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ, ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಷ್ಟು ಇಂಪಾರ್ಟೆಂಟ್. ಓಕೆ, ಮನಸ್ಥಿತಿನೇ ವೆರಿ ಇಂಪಾರ್ಟೆಂಟ್, ಮೈಂಡ್ ಸೆಟ್ಟೇ ವೆರಿ ಇಂಪಾರ್ಟೆಂಟ್. ನಮ್ಮ ಇಡೀ ವರ್ಕ್ಶಾಪ್ ನಿನ್ನೆ ನಾನು ವರ್ಕ್ ಮಾಡಿದ್ದೆ ನಿಮ್ಮ ಮೈಂಡ್ ಮೇಲೆ. ನಿಮ್ಮ ಮೈಂಡ್ ಸರಿ ಹೋದರೆ ಎಲ್ಲ ಸರಿ. ಸೊ ಅದಕ್ಕೆ ಉದಾಹರಣೆ, ನಮ್ಮ ಮೈಂಡ್ ಸೆಟ್ಟನ್ನು ಸ್ವಲ್ಪ ಟ್ಯೂನಪ್ ಮಾಡಿಕೊಂಡ್ರು ಅದು ಸ್ವಲ್ಪ ಚೆನ್ನಾಗಿ ಆಯಿತು. ಎಸ್ ಮೇಡಮ್. ನಾನು ಉಮಾ ನಾಯ್ಡು ಅಂತ ಸರ್. ಒಂದು ಲೀಡರ್ ಆಗಬೇಕಾದ್ರೆ ಜನರು ನಮ್ಮ ಬಗ್ಗೆ ಯಾವ ಥರ ಅವ್ರನ್ನ ಯಾವ ಥರ ಆಕರ್ಷಿಸಬೇಕು ಅಂತ. ಲೀಡರ್
ಓದ್ತಾ ಇದ್ದಂಗೆ ಜನಕ್ಕೊಂದೇನೋ ಒಂದು ಫೀಲಿಂಗ್ ಇರುತ್ತೆ. ಎಲ್ಲ ಏನು ಮಾಡ್ತಾರೆ ಅಂದರೆ ಡ್ರಾಮಾಗಳು ಮಾಡ್ತಾರೆ. ಬಟ್ ಡ್ರಾಮಾ ಇನಿಷಿಯಲಲ್ಲಿ ಓಕೆ, ಲಾಂಗ್ ರನ್ನಲ್ಲಿ ಮಾಡೋಕೆ ಜನನೇ ಇವತ್ತು ಬುದ್ಧಿವಂತರಾಗಿದ್ದಾರೆ. ಯಾರು ಡ್ರಾಮಾ ಮಾಸ್ಟರು, ಯಾರು ನಿಜವಾಗಿ ಕೆಲಸ ಮಾಡ್ತಾರೆ ಅಂದರೆ ಜನನೇ ಜಾಸ್ತಿ ಬುದ್ಧಿವಂತರಾಗಿದ್ದಾರೆ. ನೀವು ನಿಜವಾಗೂ ಕೆಲಸ ಮಾಡ್ತೀರಿ, ಇದು ಮಾಡ್ತೀರಿ ಅಂದರೆ ಅವ್ನು ಡೆಲ್ಲಿಲಿ ಇದ್ರೂ ಓಟ್ ಹಾಕೋಕ್ಕೆ ಊರಿಗೆ ಬಂದ್ಬಿಟ್ಟು ಓಟ್ ಹಾಕೋಕ್ಕೆ ಹೋಗಿಸೋದು. ಅರ್ಥ ಆಗ್ತದೆ ನಿಮಗೆ? ಯಾಕೆಂದರೆ ಅವರು ಕೆಲಸ ಮಾಡೋಕ್ಕೆಲ್ಲ ಹೋಗಿರ್ಬೋದು, ಬೇರೆ ಊರಿಂದ ಬಂದು ಓಟ್ ಹಾಕಿ ಹೋಗ್ತಾರೆ. ಸೊ ಅದಕ್ಕೆ ಏನಿಲ್ಲ, ಸಿಂಪಲ್ಲು ನಾವು ನಿಜವಾಗಿ ಕೆಲಸ ಮಾಡಬೇಕಷ್ಟೇ. ಡ್ರಾಮಾ ಮಾಡೋದಕ್ಕಿಂತ ನೈಜವಾಗಿರಬೇಕು. ದಟ್ಸ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್. ಲಾಂಗ್ ಟರ್ಮಲ್ಲಿ ಒಬ್ಬ MLA ನನಗೆ ಗೊತ್ತಿತ್ತು, ವಾಟರ್ ಸಪ್ಲೈ ಬೋರ್ಡಲ್ಲಿ ಮೀಟರ್ನ ಆತಾನೆ ಆಫ್ ಮಾಡಿಸ್ಬಿಡೋದು ಅಂತೆ, ವಾಟರ್ನೆಲ್ಲ. ಎಲ್ಲ ಜನ ಅವ್ರ ಮನೆಗೆ ಬಂದಾಗ ಅವನ್ನ ಬೈಯೋದು, ಮೀಟರ್ ರೀಡರ್ನ. ಅರ್ಥದ ಮೀಟರ್ ರೀಡರ್ನ ಬೈಯೋದು, ಏನಾ ಹೆಂಗ್ ಮಾಡ್ತೀಯಾ ಹಂಗೆ ಮಾಡ್ತೀಯ, ಅವನಿಗೆ ಮುಂಚೆನೇ ಹೇಳೋದು ನಾನು ಬೈತೀನಿ ಬೈಸ್ಕೊ ಅಂತ. ಅದು ಈ ಕಥೆ ಹೇಳಿರೋದು ಒಬ್ಬ ಈಗಿನ ಮಿನಿಸ್ಟರ್ ನನಗೆ ಹೇಳಿರೋದು. ಅರ್ಥ ಆಯ್ತಾ? ಸೊ ಹಂಗೆ ಇರ್ತಾರೆ ಜನ. ಒಂದಲ್ಲ ಒಂದೇನೋ ಗೊತ್ತಾಗೋದಿಲ್ವಾ? ಎಸ್ ಸರ್, ಧೈರ್ಯ ಮತ್ತು ಜ್ಞಾನ ಈ ತಕ್ಷಣ ಎದುರು ಮಾಡ್ಬೋದು ಅಂತ ಧೈರ್ಯ ಇರುತ್ತೆ. ಆದರೂ ಸ್ಟೇಜ್ ಮೇಲೆ ಬಂದರೆ ಭಯ ಪಡ್ತಾರಲ್ಲ, ಏನಾದ್ರು ಸೀಕ್ರೆಟ್ ಇದೆಯಾ ಅಥವಾ ಅಭ್ಯಾಸನೇ ಮಾಡ್ತಾರೆ? ಸೀಕ್ರೆಟ್ ಅಂದರೆ ಏನು ಅಂದರೆ ನಮ್ಮಂಥವ್ರಿಗೆ ಉದ್ಯೋಗ ಮಾಡೋಕ್ಕಾಗಕ್ಕೆ ಅದು ಭಯ ಇದೆ. ಇಲ್ಲಿ ನೀವು ಯಾರು ಭಯ ಇರಲಿಲ್ಲ ಅಂದರೆ ಬರ್ತಿರ್ಲಿಲ್ಲ ನಮ್ಮ ಹತ್ರ. ಇನ್ನೊಂದು ತಿಳ್ಕೊಳ್ಳಿ, ಭಯ ಇದ್ದಿದ್ರೆ ಈಸಿಯಾಗಿ ಸಿಕ್ಬಿಡೋದು. ತಿರುಪತಿ ಬೆಟ್ಟ ವೆಂಕಟರಮಣ ಬೆಟ್ಟದ ಮೇಲೆ ಇರೋದ್ರಿಂದ ಕೆಲವರು ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಿ ಸುಸ್ತಾಗಿ ಹೋಗಿ ಅಲ್ಲಿ ಗರ್ಭಗುಡಿ ನೋಡ್ತಿದ್ದಂಗೆ ವೆಂಕಟರಮಣ ಪ್ರತ್ಯಕ್ಷ. ಕರೆಕ್ಟಾ? ನೋಡಿ, ಯಾರು ನಡ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಏನಾಗಿರುತ್ತೆ, ದೇವರು ಪ್ರತ್ಯಕ್ಷ ಕಂಡುಬಿಡ್ತಾರೆ. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ನೀವು ಹಾರ್ಡ್ ವರ್ಕ್ ಮಾಡಿ ಟ್ರೈನಿಂಗ್ ತಗೊಂಡು ಕಷ್ಟಪಟ್ಟು ಮುಂದೆ ಬಂದಾಗ ಯು ವಿಲ್ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಇಟ್. ಇದೆಷ್ಟು ಪುಣ್ಯ ನಮ್ಮದು ಅಂತ ಅಂದರೆ, ಇಲ್ಲದೆ ಇದ್ದರೆ ಎಲ್ಲರೂ ಸ್ಪೀಕರ್ಸ್ ಆಗ್ತಿರೋರು. ನಮ್ಮ ಪುಣ್ಯ. ವೇದಿಕೆ ಮೇಲೆ 50 ಜನ, ಆಡಿಯನ್ಸಲ್ಲಿ 5 ಜನ ಇರೋವಾಗ. ಸೊ ಸ್ಟೇಜ್ ಫಿಯರ್ ಇಸ್ ಎ ಗಾಡ್ ಗಿಫ್ಟ್. ನಮ್ಮ ಪುಣ್ಯ ಇಲ್ಲದ್ರೆ ಯಾರ್ಯಾರೋ ಬಂದ್ಬಿಟ್ಟು ಮುಂಚೆ ಹೋಗ್ತಿರೋರು ಅಲ್ವಾ? ಸೊ ಯಾರು ನಿಜವಾಗಿ ಆ ಸಿದ್ಧಿ ಮಾಡ್ಕೋತಾರೆ ಅವ್ರು ಮಾತ್ರ ಮುಂಚೆಗೆ ಸಾಧ್ಯ ಆಗುತ್ತೆ. ಎಸ್ ಸರ್, ನನ್ನ ಹೆಸರು ಮಾಧವಿಯಿಂದ. ನಾವು ಯಾವುದೇ ವೇದಿಕೆಗೆ ಮಾತಾಡ್ಕೊಳ್ಳುವಾಗ ತುಂಬ ಓದ್ತಿದ್ದೀವಿ. ವೇದಿಕೆ ಮೇಲೆ ಹೋಗಿ ನಮ್ಮ ಕೈಯಲ್ಲಿ ಮೈಕ್ ಕೊಟ್ಟರೆ ನಮ್ಮ ದೇಹದಲ್ಲಿ ಬ್ಯಾಟ್ರಿನಲ್ಲಿ ಹೋಗ್ತದೆ. ಯಾಕೆ ಅಂತ ಇದು ಈಗ ಗೊತ್ತಾಗೋಗುತ್ತೆ. ಆಮೇಲೆ ಹೆಂಗ್ ಹೋಯ್ತು ಅಂತ ಗೊತ್ತಾಗಲ್ಲ. ಒಂದು ಸ್ಫೂರ್ತಿ ಅನ್ನೋದು, ಸರ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರು ಇತ್ತು, ಅದು ಹೆಂಗ್ ಹೋಯ್ತು ಗೊತ್ತಾಗಿದೆ ಸರ್. ಈಗ ನನ್ನಿಂದ ನೀವು ಇದ್ದೀರಿ, ನಿಮ್ಗೆ ಗೊತ್ತಿಲ್ಲದಂಗೆ ಒಂದು 50% ಹೊರಗಡೆ ಇರ್ತಿದ್ರು. ಅಲ್ಲೆಲ್ಲ ಏನೋ ಕೇಳಿದ್ರು ಮಾತಾಡಿದ್ರೆ, ಹಿಡಿದ್ರೆ ನಿಂತ್ಕೊಂಡು ಮಾತಾಡಿದ್ರೆ, ಇಷ್ಟು ಜನದ ಮುಂದೆ ಮಾತಾಡಿದ್ರೆ, ನಾನು ಬೇಕು ಅಂತ ಕೆಲವರಿಗೆ ಸ್ವಲ್ಪ ಜಾಸ್ತಿ ಶಬ್ದಗಳನ್ನು ಬಳಸಿ ಕೂಡ ಹೇಳ್ಬಿಟ್ಟಿದ್ದೀನಿ. ಯು ಆರ್ ರೆಡಿ ಟು ಅಕ್ಸೆಪ್ಟ್ ನಾವು. ಲೆವೆಲ್ ಆಫ್ ಅಕ್ಸೆಪ್ಟೆನ್ಸ್ ಜಾಸ್ತಿ ಆದಷ್ಟು ಭಾಷಣ ಮಾಡಿ ಏನು ನನಗೆ ಅಕಸ್ಮಾತ್ ಪರವಾಗಿಲ್ಲ ಧೈರ್ಯ ಬರುತ್ತೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತೀವಿ. ಓಕೆ, ನೋಡ್ರಿ. ಎಸ್ ಸರ್, ಎಲ್ಲವನ್ನು ಸೇರಿಸಿ ನಾನು ಒಂದು ಪ್ರಶ್ನೆ ಇದೆ ಸರ್. ಹೇಳ್ರಿ ಸರ್. ವಿಷಯ ಭಾಷೆ, ಶಾರೀರಿಕ ಭಾಷೆ ಮತ್ತು ಧ್ವನಿ, ಸಮಯ, ಸಭಾಕ್ರಮಣ ಎಲ್ಲ ಗೊತ್ತಿದ್ದು ಭಾಷಣ ಮಾಡ್ತಾ ಈಗ ಹೇಳಿದ್ರಲ್ಲ ಸರ್, ನಿದ್ರೆ ಅಂತೇಳಿ ಅದೊಂದು ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟು ಕಾಲ್ ಮಾಡಬೇಕು, ಧ್ವನಿ ಇನ್ನೂ ನೀವು ಲವ್ ಮಾಡ್ತಾ ಇಲ್ಲ. ಯು ಆರ್ ನಾಟ್ ಸ್ಟಾರ್ಟೆಡ್, ಯು ಆರ್ ನಾಟ್ ಪ್ರಿಪೇರ್ಡ್. ಇಫ್ ಯು ಪ್ರಿಪ್ರೇಷನ್, ಒಂದು ದಿನದ ಪ್ರಿಪ್ರೇಷನ್ಗೆ ಕೆಲವರು ಒಂದು ಭಾಷಣ ಮಾಡೋಕೆ ಪ್ರಿಪೇರ್ ಆಗ್ತಾರೆ, ಒಂದು ತಿಂಗಳು ಪ್ರಿಪೇರ್ ಆಗ್ತಾರೆ ಅಂತ ಸಖತ್ತಾಗಿ ಪ್ರಿಪೇರ್ ಆಗ್ತಾರೆ. ಅದು ಹೆಂಗಿರ್ತದೆ, ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆದರೆ ಪರೀಕ್ಷೆಗೆ ಈಸಿಯಾಗಿ ಬರೀತೀವ ಅಲ್ವಾ? ದಟ್ಸ್ ಇಟ್. ಪ್ರಿಪರೇಷನ್ ಇಸ್ ದ ಕೀ, ಪ್ರಾಕ್ಟೀಸ್ ಇಸ್ ದ ಕೀ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಕನ್ನಡಿ ಮುಂದೆ 10 ಸರಿ ಮಾಡಿ, ನಿಮ್ಮ ಫ್ರೆಂಡ್ಸ್ ಮುಂದೆ 5 ಸರಿ ಮಾಡಿ, ಹೆಂಡತಿ ಮುಂದೆ 1 ಸರಿ ಮಾಡಿ, ಆಮೇಲೆ ಸ್ಟೇಜ್ ಮೇಲೆ ಹೋಗಿ. See the change. You can see a sea of change in your life. Friends, communication is a very, very important tool in your life. ಹೇಗನ್ನಿಸ್ತು ನೋಡ್ತಾ ಇರೋರಿಗೆ? ನಿಮಗೂ ಈ ಥರದ್ದು ಏನಾದ್ರು ಕ್ಯಾಂಪ್ 3 days 1 day ಬರಬೇಕು ಅಂತೀರಾ? ಕಾಲ್ 9341259267. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಚಾನಲ್ ಯಾವ್ದು ಗೊತ್ತಲ್ಲ, ಜಯಪ್ರಕಾಶ್ ನಾಗ್ತೇಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್. ಇವೆರಡೂ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ.
4 ಜನಕ್ಕೆ ಫಾರ್ವರ್ಡ್ ಮಾಡಿ. ಯಾವ್ಯಾವ ಆಳು ಎಲ್ಲ ಫಾರ್ವರ್ಡ್ ಮಾಡ್ತೀರಾ ಮಾಡಬೇಡಿ. ನಮ್ಮ ವಿಡಿಯೋಗಳು ಫಾರ್ವರ್ಡ್ ಮಾಡಿ, ನೀವು ಪುಣ್ಯ ಜಾಸ್ತಿ ಆಗುತ್ತೆ, ಗ್ಯಾರಂಟಿ ಇರ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಬಾಯ್ ಬಾಯ್.